ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ವೃತ್ತದ ಬಳಿ ಪದ್ಮಭೂಷಣ ಚಲನಚಿತ್ರ ನಟ ಮೆಗಾಸ್ಟಾರ್ ಚಿರಂಜೀವಿರವರ 70ನೇ ಹುಟ್ಟುಹಬ್ಬವನ್ನು ಶುಕ್ರವಾರ ಮೆಗಾಸ್ಟಾರ್ ಚಿರಂಜೀವಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ನೀಡಿ ಸಂಭ್ರಮಿಸಿದರು. ಮೆಗಾಸ್ಟಾರ್ ಚಿರಂಜೀವಿಯವರ ಅಭಿಮಾನಿ ಕಲಾವಿದ ಪ್ರದೀಪ್ ರವರು ತನ್ನ ರಕ್ತದಿಂದ ಮೆಗಾಸ್ಟಾರ್ ಚಿರಂಜೀವಿರವರ ಭಾವಚಿತ್ರವನ್ನು ಅದ್ಭುತವಾಗಿ ಬರೆದು ಅಭಿಮಾನಿಗಳಿಂದ ಮೆಚ್ಚುಗೆ ಪಡೆದರು. ಪ್ರದೀಪ್ ಹೇಳಿದಂಗೆ ಅವರ ಒಂದು ಅಭಿಮಾನಕ್ಕೆ ಪದಗಳು ಸಾಲಲ್ಲ. ಖಂಡಿತ ಹೇಳ್ತಾ ಇದ್ದೀನಿ, ಅವರ ಒಂದು ಸೇವೆಗೆ ಇರ್ಬೋದು, ನೂರಾರು ಏನಪ್ಪ ಒಂದು ಇಂಡಸ್ಟ್ರಿಗೆ ಬರ್ಬೋದಿರ್ಬೋದಿಲ್ಲ, ಸೇವಾ ಕಾರ್ಯಕ್ರಮಗಳು ಯಾರೂ ಕೂಡ ಸೌತ್ ಇಂಡಿಯಾದಲ್ಲೇ ಯಾರೂ ಕೂಡ ಮಾಡಿಲ್ಲ. ಆ ರೇಂಜಲ್ಲಿ ಬೆಳೀತಕ್ಕಂತಹ ಚಿರಂಜೀವಿ ಅವರು ಚಿರಕಾಲ ಯಾವತ್ತೂ ಕೂಡ ಅವ್ರ ಹೆಸರು ಹೆಂಗೆ ಬಂತೋ ಗೊತ್ತಿಲ್ಲ, ಅವ್ರು ಯಾವತ್ತೂ ಕೂಡ ಚಿರಂಜೀವಿನೇ. ಇವಾಗ ಕೂಡ 70 ವರ್ಷ ಅಂದರೆ ಅದೊಂದು ಮ್ಯಾಟ್ರ್ ಅಷ್ಟೇ. ಅದು 70 ಇಯರ್ಸ್ ಅಂತಕ್ಕಂಥದ್ದು ನಂಬರ್ ಅಷ್ಟೇ ಅವ್ರಿಗೆ. ಬಟ್ ಆ ಗ್ರೇಸು ಇವತ್ತು ಕೂಡ ಕಮ್ಮಿ ಆಗಿಲ್ಲ. ಇವತ್ತೇ ಒಂದು ಗ್ಲಿಮ್ಸ್ ಕೂಡ ನೋಡಿದ್ರಿ ನಾವು, ಅಲ್ಲಿ ನಾವು ಕೂಡ ಇವಾಗ ಮಾಡಿರ್ತಕ್ಕಂಥದ್ದು ತುಂಬ ಸೂಪರಾಗಿತ್ತು. ನಮ್ಮ ಪ್ರದೀಪ್ ಹೇಳ್ದಂಗೆ ಆ ಪದಗಳಲ್ಲಿ ನೋಡಿ ಅಭಿಮಾನ ಎಂಥದಂತಂದರೆ, ರಾತ್ರಿ 11:30 ಕೂತ್ಕೊಂಡು ಬ್ಲಡ್ನ ಏನು ಡೊನೇಟ್ ಮಾಡಿದ್ದು ಅಲ್ದಿರೋ ಜೊತೆಗೆ ಆ ಬ್ಲಡ್ನ ತೊಗೊಂಡ್ಬಿಟ್ಟು ಬೇರೆಯವ್ರ ಕಡೆಯಿಂದ ಒಂದು ಸ್ಕೆಚ್ ಮಾಡಿದ್ದಾರೆ. ಅದು ತುಂಬ ಖುಷಿಯಾಯಿತು ಆ ಚಿರಂಜೀವಿಗೋಸ್ಕರ. ಅಂದರೆ ಅಷ್ಟೊಂದು ಕೂಡ ಬ್ಲಡ್ ರಿಲೇಷನಲ್ಲಿ ಅಭಿಮಾನಿಗಳಂದರೆ ಅಭಿಮಾನ ಎಲ್ಲ ಬ್ಲಡ್ ರಿಲೇಷನ್ ರೀತಿಯಲ್ಲಿ ನಾವು ತರಿಸ್ಕೊಂಡ್ಬಿಡ್ತೀವಿ. ಅಷ್ಟೊಂದು ಪ್ರೀತಿ. ನಾವು ಹೇಳ್ತಿರುವ ಅಭಿಮಾನಿಗಳಂದರೆ ಚಿಕ್ಕ ಅವ್ರಿಗೆ ಹೇಳ್ಬೇಕಾದ್ರೆ ನಾವು ಒಂಥರ ಮಕ್ಕಳ ರೀತಿ ಅವರಿಗೆ. ನಾವು ಹೋಗ್ತಕ್ಕಂಥ ಪ್ರತಿಯೊಂದು ಇನ್ಸ್ಪಿರೇಷನ್ ಕೂಡ ನಮಗೆ ದೊಡ್ಡ ಗಾಡ್ ಫಾದರ್ ರೀತಿ ಅವರು. ಇವತ್ತು ನಮ್ಮ ಬಾಸ್ ಮೆಗಾಸ್ಟಾರ್ ಅವತ್ತು 70ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿದ್ರು. ಇವತ್ತೇ ಅಲ್ಲ, ಪ್ರತಿ ವರ್ಷನೂ ನಾವು ಇದೇ ರೀತಿ ನಾವು ಮಾಡ್ತಾಯಿದ್ದೀವಿ. ಅವರು ಓನ್ಲಿ ಹೀರೋ ಅಂತ ಒಂದು ನಟನೆಗೋಸ್ಕರ ನಾವು ಡ್ಯಾನ್ಸ್ ಆಗಿದ್ದ ಅವರ ಸೇವಾ ಭಾವನೆ, ಅವ್ರು ಮಾಡಿರುವಂಥ ಸೇವೆ, ಮತ್ತು ಅವರು ಯಾವಾಗ ಅಂದರೆ ಟಾಪಲ್ಲಿ ಆಲ್ರೆಡಿ ಇಬ್ಬರು ಲೆಜೆಂಡ್ಸ್ ಇರಬೇಕಾದ್ರೆ ಒಂದು ಲೋ ಲೆವೆಲಿಂದ ಯಾವುದೇ ಒಂದು ಬ್ಯಾಕ್ ಸಪೋರ್ಟ್ ಇಲ್ಲದೆ, ಬ್ಯಾಕ್ಗ್ರೌಂಡ್ ಇಲ್ಲದೆ, ಒಂದು ಇಂಡಸ್ಟ್ರಿಗೆ ಒಂದು ನಟನೆ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಹೊಸ ರೀತಿಯನ್ನು ತೋರಿಸ್ಬಿಟ್ಟು ಅವರು ಒಂದು ಒಳ್ಳೆಯ ಹೆಸರು ಮಾಡಿದ್ರು. ಇವಾಗ ಟಾಪಲ್ಲಿ ಇವಾಗ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಿದ್ರು ಅಂದರೆ ಅದು ದೊಡ್ಡ ಖ್ಯಾತಿ. ಅವರಿಂದ ಇವತ್ತು ಎಷ್ಟೋ ಜನ ಸ್ಫೂರ್ತಿಯಾಗಿ ತಗೊಂಡು ಅವ್ರನ್ನ ನಟನೆ ಆಗಲಿ, ಡ್ಯಾನ್ಸ್ ಆಗಲಿ, ಸೇವಾ ಕಾರ್ಯಕ್ರಮಗಳಲ್ಲಿ ಎಲ್ಲನೂ ಈ ಥರ ಮಾಡ್ತಾಯಿದ್ದಾರೆ. ಅವ್ರಿಗೆ ಇವತ್ತು 70 ವರ್ಷ ಅಂದರೆ ಅವ್ರಿಗೆ ಇವಾಗಲೂ ನಾವು ನಂಬಕ್ಕೆ ಆಗೋದಿಲ್ಲ. ನಾವು ಮುದುಕರಾಗ್ತೀವಿ ಹೊರತು ಅವ್ರು ನಮ್ಮ ಬಾಸು ಯಾವತ್ತೂ ಮುದುಕರಾಗೋದಿಲ್ಲ. ಸೊ ಅಂದರೆ ಅವ್ರ ಬಗ್ಗೆ ಎಷ್ಟು ಹುಚ್ಚು ಅಭಿಮಾನ ಇದೆ ಅಂದರೆ ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ. ಅದನ್ನು ಮಾತಲ್ಲಿ ಹೇಳಿದಾಗ ಈ ಥರ ನಾವು ಅವ್ರ ಸೆಲೆಬ್ರೇಷನ್ ನಾವು ಎಲ್ಲ ಇರ್ಬೋದು, ನಾವು ಅವ್ರಿಗೆ ಯಾರು ಅಂತ ಗೊತ್ತಿರೋದಿಲ್ಲ. ಆದರೂ ನಾವು ಅವ್ರ ಮೇಲೆ ಇರೋ ಪ್ರೀತಿ, ಅವ್ರ ಮೇಲೆ ಇರೋ ಅಭಿಮಾನ ಯಾವತ್ತೂ ಇದೇ ಥರ ಇರುತ್ತೆ.